ಕಳೆದ 3-4 ದಿನಗಳಿಂದ ಬೆಳಗಾವಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಬೀಳುವುದರಿಂದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದ ಹರಿನಾಳ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಸಾಕಷ್ಟು ಪ್ರಮಾಣದ ನೀರು ಜಲಾಶಯದಿಂದ ಈಗಾಗಲೇ ಹೊರಗಡೆ ಹೋಗುತ್ತಿರುವಂತ ದೃಶ್ಯಾವಳಿಯನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಕಳೆದ 3-4 ದಿನಗಳಿಂದ ಬೆಳಗಾವಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಬೀಳುವುದರಿಂದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದ ಹರಿನಾಳ ಜಲಾಶಯ ಈ ಸುಂದರವಾದ ಕ್ಷಣವನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಮತ್ತು ಜನರು ಇಲ್ಲಿ ಆಗಮಿಸುತ್ತಿದ್ದಾರೆ. ಆದ್ರೆ ಬಂದಂತ ಪ್ರವಾಸಿಗರಿಗೆ ಮಾತ್ರ ಇಲ್ಲಿ ವೀಕ್ಷಣಾ ಪಾಯಿಂಟ್ ಇಲ್ಲದಿರುವುದು ಬಂದಂತ ಪ್ರವಾಸಿಗರ ಮನಸ್ಸಿಗೆ ನೋವು ಉಂಟು ಮಾಡುತ್ತಿದೆ. ಹಾಗಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ವೀಕ್ಷಣಾ ಪಾಯಿಂಟ್ ಅನ್ನ ನಿರ್ಮಿಸುತ್ತಾರಾ ಅಥವಾ ಇಲ್ವಾ ಕಾದು ನೋಡೋಣ. ಇನ್ ನ್ಯೂಸ್ ಬೆಳಗಾವಿ ಜೊತೆ ಶಾನುಲ್ ಮತ್ತೆ ಖಾನ್ ಬೈಲಹೊಂಗಲ. ಈ ಜಲಾಶಯ ನೋಡಲು ಇಲ್ಲಿಯೂ ಕೂಡ ಸಾಕಷ್ಟು ಯುವಕರು ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈ ಜಲಾಶಯ ಬಗ್ಗೆ ಅವರ ಅಭಿಪ್ರಾಯ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ರಿ? ನಾವಿಲ್ಲೇ ತಿಗಡಿಯಿಂದ ಬಂದಿರಿ ಸರ್. ಜಲಾಶಯ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ನೋಡಲು ತುಂಬಾ ಸುಂದರವಾಗಿದೆ ಸರ್. ಅದರ ಕಣ್ತುಂಬಿ ನೋಡಲು ಒಂದು ಸುಂದರವಾದ ಪಾಯಿಂಟ್, ವೀಕ್ಷಣಾ ಪಾಯಿಂಟ್ ಅನ್ನು ಒಂದು ಅಳವಡಿಸಬೇಕಾಗಿ ನೀರಾವರಿ ಇಲಾಖೆಗೆ ಮನವಿ ಮಾಡ್ತೀವಿ ಸರ್. ಇಲ್ಲ ಅಲ್ಲ ಸರ್, ಈ ವೀಕ್ಷಣಾ ಪಾಯಿಂಟ್ ಇಲ್ಲ ಸರ್ ಇವಾಗ. ಎಲ್ಲಿ ಸರ್? ನೋಡ್ರಿ, ಇಲ್ಲಿ ಒಂದು ವೀಕ್ಷಣಾ ಪಾಯಿಂಟ್ ಇಲ್ಲ. ನಿಂತ್ ನೋಡ್ರಿ, ಇಲ್ಲಿ ನೋಡ್ಬೇಕ್ರಿ. ಏನ್ ಕಾಣೋದಿಲ್ಲ ನೋಡ್ಬೇಕಂದ್ರೆ ಸರ್. ಹಾಗಿದ್ರೆ ಇನ್ನೊಬ್ರು ಕೂಡ ನಾವು ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಹೇಗೆ ಅನಿಸ್ತಾ ಇದೆ ಡ್ಯಾಮ್ ನಿಮ್ಗೆ? ಸರ್, ಡ್ಯಾಮ್ ಚಲೋ ಐತ್ರಿ. ಪೂರ್ತಿ ವರ್ಷ ತುಂಬತೈತ್ರಿ ಇದು ಜಲಾಶಯ, ನಮ್ ತಿಗಡಿ ಜಲಾಶಯ. ಮತ್ತೆ ಇಲ್ಲಿಂದ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲಾರು ಪ್ರವಾಸಿಗರು ಬರ್ತಾರ್ರಿ. ಆದ್ರೆ ಏನಾಗೈತೆ ಅಂದ್ರ ವೀಕ್ಷಣಾ ಪಾಯಿಂಟ್ ಒಂದ್ ಬರೋಬ್ಬರ ವ್ಯವಸ್ಥೆ ಮಾಡಿಲ್ರಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು. ಈಗ ನೋಡ್ಬೋದು ನೀವು, ಇಲ್ಲೆಲ್ಲ ಗಜ್ಲೀಜ್ ಗಂಟಿ ಎಲ್ಲಾ ಐತಿ. ಮತ್ತೆ ಅಲ್ಲಿ ತಳ ಹೋಗಿ ನೋಡುವಾಗ ಗಿಡ ಗಂಟಿ ಎಲ್ಲಾ ಬೆಳೆದೈತಿ. ಮತ್ತೆ ಇಲ್ಲಿಂದ ನೋಡ್ರಿ ಚಂದ ಕಾಣಂಗಿಲ್ರಿ. 4-5 ಮಂದಿ ಹೆಣ್ಮಕ್ಳು ಬಂದಿರ್ತಾರು, ಎಲ್ಲಾರು ಬಂದಿರ್ತಾರು, ಅವ್ರವ್ರ ಫ್ಯಾಮಿಲಿ ಬಂದಿರ್ತೈತಿ. ಖರೆ ಏನ ಒಂದ್ ಸಂಬಂಧಪಟ್ಟ ಅಧಿಕಾರಿಗಳು ವೀಕ್ಷಣಾ ಒಂದು ಪಾಯಿಂಟ್ ಮಾಡ್ರ ಚಲೋ ಅನಿಸ್ತೈತಿ. ಅಧಿಕಾರಿಗಳಲ್ಲಿ ಕೇಳುವುದು, ನೀವು ಒಂದು ಸರಿಯಾಗಿ ಈ ಸುಂದರವಾದ ಕ್ಷಣವನ್ನು ನೋಡಲು ವೀಕ್ಷಣಾ ಪಾಯಿಂಟ್ ನಿರ್ಮಾಣ. ಹೌದು, ವೀಕ್ಷಣಾ ಪಾಯಿಂಟ್ ಮಾಡ್ಬೇಕಾಗಿ ವಿನಂತಿ ಮಾಡ್ತೀವಿ ನಾವು. ಕೊನೆಯದಾಗಿ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ತಕ್ಷಣ ಭೇಟಿ ಕೊಟ್ಟು ಇದ್ರ ಬಗ್ಗೆ ಏನೈತ್ಲ ಅಂತ ಪರಿಶೀಲನೆ ಮಾಡಿ ತಕ್ಷಣ ಅವರ ಕ್ರಮ ಕೈಗೊಳ್ಬೇಕಾಗಿ ವಿನಂತಿ ಮಾಡ್ತೀವಿ ನಾವು.